press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ದಪ್ಪ ಅಂತಂದರೆ 8-1 ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ 8-1 ಪ್ರಾಬ್ಲಮ್ಸ್ವರೆಗೂ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 9ನೇ ಪ್ರಾಬ್ಲಮಿಂದ ಸಾಲ್ವ್ ಮಾಡ್ಕೊತ ಹೋಗೋಣ. ಮಕ್ಕಳಲ್ಲಿ 9ನೇ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ದ್ರವ್ಯರಾಶಿ m ಮತ್ತು ವೇಗ v ಹೊಂದಿರುವ ವಸ್ತುವಿನ ಸಂವೇಗ ಎಷ್ಟು ಅಂತ ಕೇಳಿದ್ದಾರೆ. ದ್ರವ್ಯರಾಶಿ m ಇದೆ ಮತ್ತು ಆ ವಸ್ತುವಿಂದು ವೇಗ v ಇದೆ ಅಂದರೆ ಅದರದ್ದು ಸಂವೇಗ ಎಷ್ಟು? ಸಂವೇಗನ ಹೆಂಗೆ ನಾವು ಬರಿತೀವಿ? p = m × v ಅಂತ ಬರಿತೀವಲ್ವಾ? p = m × v. ನೋಡಿ, m ಫಸ್ಟ್ನೇ ಆಪ್ಷನ್ನು ತಪ್ಪಿದೆ. ಯಾಕೆ ತಪ್ಪಿದೆ ಅಂತಂದರೆ m × v × ಹೋಲ್ ಸ್ಕ್ವೇರ್ ಇದೆ. mv ಹೋಲ್ ಸ್ಕ್ವೇರ್ ಅಂದರೆ p × p ಅಂತ ಅಂದರೆ ಸಂವೇಗ ಇಂಟು ಸಂವೇಗ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅದಕ್ಕೆ ಈ ಆಪ್ಷನ್ನು ತಪ್ಪು. m × v ಸ್ಕ್ವೇರ್ ಇದೆ. ನಮಗೆ ಏನು ಬೇಕು? m × v ಬೇಕು ಅಷ್ಟೇ ಅಲ್ವಾ? ಸಂವೇಗ ಅಂತ ಅಂದರೆ p = m × v ಅಂತ ಬೇಕು. ಇಲ್ಲಿ ಇನ್ನೊಂದು v ಎಕ್ಸ್ಟ್ರಾ ಬಂದಿದೆ. ಸೊ ಅದಕ್ಕೆ ಇದನ್ನು ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ಸೊ ಇದು ನೋಡ್ರಿ, e = 1/2 × m × v ಸ್ಕ್ವೇರ್ ಎಂದು ಬರೋದೇ ಇಲ್ಲ ಅಲ್ವಾ? ಇಲ್ಲಿ ನೋಡಿ, ಈ ಒಂದು ಆಪ್ಷನು m × v ಇದೆ. ಸೊ ಅದಕ್ಕೆ ಈ ಒಂದು ಆಪ್ಷನ್ ಏನು ಕರೆಕ್ಟ್. ಯಾಕಂದರೆ ಸಂವೇಗ ಏನು? m × v. ಸಂವೇಗ ಅಂತ ಅಂದರೆ ಒಂದು ವಸ್ತುವಿನ ದ್ರವ್ಯರಾಶಿಯನ್ನು ಆ ವಸ್ತುವಿನ ವೇಗದಿಂದ ಗುಣಿಸಿದರೆ ನಮ್ಗೆ ಏನು ಬರುತ್ತೆ? ಸಂವೇಗ ಬರುತ್ತೆ. ಸೊ ಅದಕ್ಕೆ ಈ ಒಂದು ಆಪ್ಷನು ಕರೆಕ್ಟು. ನೆಕ್ಸ್ಟು 10th ಒಂದು ಪ್ರಾಬ್ಲಮ್ ಹೋಗೋಣ. ಒಂದು ಮರದ ಕ್ಯಾಬಿನೆಟ್ ಅನ್ನು ನೆಲದ ಮೂಲಕ ಸ್ಥಿರ ವೇಗದಲ್ಲಿ ಸ್ಥಳಾಂತರಿಸಲಾಗುತ್ತಿದೆ.
ಕ್ವಶನ್ನ ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಸಮತಲ ಬಲ 200 ನ್ಯೂಟನ್. ಸಮತಲ ಬಲ ಅಂದರೆ ಏನು, ಒಂದು ವಸ್ತುವಿನ ಮೇಲೆ ಆ ಕಡೆನೂ ಎಷ್ಟು ಫೋರ್ಸ್ ಇರುತ್ತೋ ಈ ಕಡೆ ಅದನ್ನು ಅಷ್ಟೇ ಫೋರ್ಸ್ ಇರುತ್ತೆ ಅಂತ ಅರ್ಥ. ಸಮತಲ ಬಲ 200 ನ್ಯೂಟನ್ ಬಳಸಿ ಒಂದು ಮರದ ಕ್ಯಾಬಿನೆಟ್ ಅಂತ ಅಂದರೆ ಮನೆಗಳಲ್ಲಿ ಇರುತ್ತೆ ಕ್ಯಾಬಿನೆಟ್ ಅಂತ. ಕ್ಯಾಬಿನೆಟಲ್ಲಿ ಏನೇನು ಅಂತ ಅಂದರೆ ನಮ್ಮದು ವಸ್ತುಗಳು ಏನಿರುತ್ತೆ, ಬಟ್ಟೆ ಏನಾದರೂ ನಮ್ಮದು ಪರ್ಟಿಕ್ಯುಲರಾಗಿ ಇಂಥ ವಸ್ತುಗಳಿರ್ತಾವಲ್ವ ಆ ವಸ್ತುಗಳನ್ನ ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾವುದರಲ್ಲಿ, ಮರದ ಕ್ಯಾಬಿನೆಟನ್ನು ನೆಲದ ಮೂಲಕ ಏನು ಮಾಡ್ತಾ ಇದ್ದಾರೆ, ಆ ಕ್ಯಾಬಿನೆಟ್ನ ನೆಲದ ಮೂಲಕ ಸ್ಥಿರ ವೇಗದಲ್ಲಿ ಸ್ಥಳಾಂತರಿಸಲಾಗುತ್ತಿದೆ. ನೆಲದ ಮೂಲಕ ಅಂತ ಅಂದರೆ ಗೊತ್ತಾಗಬೇಕು, ಅಲ್ಲೇನಿರುತ್ತೆ ಅಪೋಸಿಟ್ ಆಗಿ ಘರ್ಷಣ ಬಲ ಇದ್ದೇ ಇರುತ್ತೆ. ಯಾವುದಕ್ಕೆ, ನೆಲ ಮತ್ತು ಆ ಮರದ ಕ್ಯಾಬಿನೆಟ್ ಮಧ್ಯ ನೆಲದ ಮೂಲಕ ಸ್ಥಿರ ವೇಗದಲ್ಲಿ ಸ್ಥಳಾಂತರಿಸಲಾಗುತ್ತಿದೆ. ಸ್ಥಿರ ವೇಗ ಅಂತ ಅಂದರೆ ಏನು, ಫಸ್ಟಿಗೆ ಒಂದು ವೇಗ ಎಷ್ಟಿರುತ್ತೋ ಅದೇ ವೇಗದಲ್ಲಿ, ಈಗ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅದು ಆ ವೇಗದಲ್ಲಿ ಹೋಗ್ತಾ ಇದೆ ಅಂತ ಅಂದರೆ ನೆಕ್ಸ್ಟ್ ಸೆಕೆಂಡಲ್ಲಿ ಎಷ್ಟಿರಬೇಕು, 4 ಮೀಟರ್ ಪರ್ ಸೆಕೆಂಡು, ನೆಕ್ಸ್ಟ್ ಸೆಕೆಂಡಲ್ಲಿ 6 ಮೀಟರ್ ಪರ್ ಸೆಕೆಂಡು, 8 ಮೀಟರ್ ಪರ್ ಸೆಕೆಂಡ್, ಹೀಗೆ ಏನಾಗ್ತಾ ಇರಬೇಕು, ಸ್ಥಿರ ವೇಗದಲ್ಲಿ ಹೋಗ್ತಾ ಇರಬೇಕು ಆ ಮರದ ಕ್ಯಾಬಿನೆಟ್. ಆ ಥರ ಸ್ಥಳಾಂತರಿಸಲಾಗ್ತಾ ಇದೆ. ಕ್ಯಾಬಿನೆಟ್ ಮೇಲೆ ವ್ಯಕ್ತವಾಗುವ ಘರ್ಷಣ ಬಲ ಎಷ್ಟು? ಹಾಗಾದರೆ ಆ ಕ್ಯಾಬಿನೆಟ್ ಮೇಲೆ ಎಷ್ಟು ಘರ್ಷಣ ಬಲ ವ್ಯಕ್ತವಾಗುತ್ತೆ? ಘರ್ಷಣ ಬಲ ಅಂತಂದ್ರೆ ಎಲ್ಲಿರುತ್ತೆ, ಕ್ಯಾಬಿನೆಟ್ ಮತ್ತು ಆ ನೆಲದ ಮಧ್ಯೆ ಇರುತ್ತಲ್ಲ ಅಲ್ಲಿರುತ್ತೆ ಘರ್ಷಣ ಬಲ. ಆ ಘರ್ಷಣ ಬಲ ಕ್ಯಾಬಿನೆಟ್ನ ಮೇಲೆ ಎಷ್ಟು ವ್ಯಕ್ತವಾಗುತ್ತೆ ಅಂತ ಕಂಡುಹಿಡ್ಕೋಬೇಕು. ನೋಡಿ, ಇದನ್ನು ನಾನೊಂದು ಕ್ಯಾಬಿನೆಟ್ ಅಂತ ಅಂದ್ಕೊಳ್ತೀನಿ. ಇದು ಒಂದು ಮರದ ಕ್ಯಾಬಿನೆಟ್ಟು. ಇದನ್ನು ಏನು ಮಾಡ್ತಾ ಇದ್ದಾರೆ, ನೆಲದ ಮೂಲಕ ಸ್ಥಳಾಂತರಿಸ್ತಾ ಇದ್ದಾರೆ. ಈ ನೆಲ ಮತ್ತು ಕ್ಯಾಬಿನೆಟ್ ಮಧ್ಯೆ ಏನಿರುತ್ತೆ, ಘರ್ಷಣ ಬಲ ಇರುತ್ತೆ. ಇದು ಮರದ ಕ್ಯಾಬಿನೆಟ್. ಇದು ಏನು, ನೆಲ ಮತ್ತೆ ಘರ್ಷಣ ಬಲ ಇರುತ್ತೆ. ನೋಡಿ, ಸಮತಲ ಬಲ ಅಂತ ಹೇಳಿದ್ದಾರೆ. ಸಮತಲ ಬಲ ಅಂತ ಅಂದರೆ ಹಿಂಗೆ ಬಲನ ಈ ಥರ ಯೂಸ್ ಮಾಡ್ತಾ ಇದ್ದಾರೆ, ಈ ಕಡೆ ತಗೊಂಡು ಹೋಗ್ತಿದ್ದಾರೆ ಅಂತ ಅಂದರೆ ಈ ಕಡೆ ಅಪೋಸಿಟಲ್ಲೂ ಎಷ್ಟಿರುತ್ತೆ ಅಷ್ಟೇ ಬಲ ಇರುತ್ತೆ ಅಂತ ಅರ್ಥ. ಆವಾಗ ಆ ವಸ್ತು ಏನಾಗಿರುತ್ತೆ, ಸ್ಥಿರ ವೇಗದಲ್ಲಿ ಹೋಗ್ತಾ ಇರುತ್ತೆ ಅನ್ನೋದನ್ನು ನಾನು ಮುಂಚಿನ ಕ್ಲಾಸಲ್ಲಿ ಹೇಳಿದ್ದೀನಿ ಅಲ್ವಾ. ನೋಡ್ರಿ, ಇಲ್ಲಿ Fe ಅಂತ ಅಂದರೆ ಅಲ್ಲಿ ಉಂಟಾಗ್ತಕ್ಕಂಥ ಫೋರ್ಸ್ ಅಂದರೆ ಬಲ ಈಗ ಉಂಟಾಗುತ್ತಲ್ವಾ, ಅದನ್ನು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಅಂದ್ಕೋಬೇಕು. Ff ಅಂದರೆ ಘರ್ಷಣ ಬಲ. ಎರಡು ಸೇಮ್ ಇರುತ್ತೆ, ಆವಾಗ 0 ಆಗುತ್ತೆ. ಯಾವಾಗ ಸ್ಥಿರ ವೇಗ ಬರುತ್ತೆ ಅಂತಂದರೆ ಒಂದು ವಸ್ತುವಿಗೆ ಎರಡು ಆಪೋಸಿಟ್ ದಿಕ್ಕಲ್ಲಿ, ವಿರುದ್ಧ ದಿಕ್ಕಲ್ಲಿ ಏನು ಮಾಡಿರ್ತಾರೆ ಅಂತ ಅಂದರೆ ಸಮಬಲವನ್ನು ಪ್ರಯೋಗಿಸಿದಾಗ ಅದರ ವೇಗ, ಆ ವಸ್ತುವಿನ ವೇಗ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, F ಇದೆ. ಈ F ಇದನ್ನೇನಂತ ಬರೀಬೋದು, F ಇಂಟು T = -F ಇಂಟು F ಅಂತ ಬರ್ಬೋದಲ್ವಾ. ಈಗ ನಮಗೆ ಸಮತಲ ಬಲ ಎಷ್ಟಿದೆ, 200 ನ್ಯೂಟನ್ ಇದೆ. 200 ನ್ಯೂಟನ್ = -200 ನ್ಯೂಟನ್. ಈ ಫ್ರಿಕ್ಷನಲ್ ಫೋರ್ಸ್ ಎಷ್ಟು ಬರುತ್ತೆ ಅಂತಂದರೆ -200 ನ್ಯೂಟನ್. ಸಮತಲ ಬಲ ಅಂತ ಹೇಳೋದ್ರಿಂದ ಈ ಕಡೆ ಎಷ್ಟು ಬಲ ಇರುತ್ತೋ ಈ ಕಡೆನೂ ಅಷ್ಟೇ ಬಲ ಇರುತ್ತೆ. ಆಗ ಆ ಘರ್ಷಣ ಬಲ ಫಸ್ಟಿಗೆ ಎಷ್ಟು ಸಮತಲ ಬಲ ಅಪ್ಲೈ ಮಾಡಿರ್ತಾರೆ, ಇದ್ರ ಮೇಲೆ ಪ್ರಯೋಗಿಸ್ತಾರೆ, ಅದರ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಘರ್ಷಣ ಬಲ ಇರುತ್ತೆ ಅಂತ ಅರ್ಥ. ಆ ಘರ್ಷಣ ಬಲ ಎಷ್ಟು ಬಂತು, -200 ನ್ಯೂಟನ್ ಬಂತು. ಯಾಕೆ ಅಂತ ಅಂದರೆ ಸಮತಲ ಬಲ 200 ನ್ಯೂಟನ್ ಇದೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, 11th ಒನ್ಗೆ.
ತಲಾ ದ್ರವ್ಯರಾಶಿ 1.5 kg. ತಲಾ ದ್ರವ್ಯರಾಶಿ 1.5 kg. ತೂಗುವ ಎರಡು ವಸ್ತುಗಳು. ಎರಡು ವಸ್ತುಗಳು ಸರಳ ರೇಖೆಯಲ್ಲಿ ಒಂದಕ್ಕೊಂದು ಕಾಣಿಸಬಹುದು. ಸರಳ ರೇಖೆಯಲ್ಲಿ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದೆ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಪ್ರತಿ ವಸ್ತುವು ಸಂಘರ್ಷಣೆಗೆ ಮುಂಚೆ ಸಂಘರ್ಷಣೆಗೆ ಮುಂಚೆ ಎರಡು 2.5 ಮೀಟರ್ ಪರ್ ಸೆಕೆಂಡ್, 2.5 ಮೀಟರ್ ಪರ್ ಸೆಕೆಂಡ್ ವೇಗ ಬರುತ್ತದೆ. ವೇಗ ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಸಂಘರ್ಷಣೆಯ ನಂತರ ಒಂದು ಕೂಡಿದ ಆ ವಸ್ತುಗಳ ವೇಗ ಎಷ್ಟು? ನೋಡಿ ಮಕ್ಕಳೇ, ಕ್ವಶನ್ ಇದು. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ತಲಾ ದ್ರವ್ಯರಾಶಿ ಅಂದರೆ ಎರಡು ವಸ್ತುಗಳಿದ್ದಾವೆ. ಆ ಎರಡು ವಸ್ತುಗಳ ದ್ರವ್ಯರಾಶಿ ಎಷ್ಟಿರ್ತವೆ? ಸೇಮ್ ಇದೆ. ಅಂದರೆ ಎಷ್ಟಿದೆ? 1.5 kg. ಒಂದು ವಸ್ತು ಇದ್ರೆ ಅಷ್ಟೇ ತೂಕದ್ದು ಇನ್ನೊಂದು ವಸ್ತು ಇದೆ ಅಂತ ಅರ್ಥ. ಎರಡು ವಸ್ತುಗಳು ಸರಳ ರೇಖೆಯಲ್ಲಿ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ಅಂದರೆ ಇಲ್ಲೊಂದು ವಸ್ತು ಇದೆ, ಅದರದ್ದು ತೂಕ 1.5 kg ಇದೆ. ಇನ್ನೊಂದು ವಸ್ತು ಇದೆ, ಅದನ್ನು ಕೂಡ ಇಷ್ಟೇ ತೂಕವನ್ನು ಹೊಂದಿದೆ. ಇಷ್ಟು ತೂಕ ಇದೆ, ಎರಡು ಸೇಮ್ ತೂಕ ಇದೆ. ಆಯಿತಾ? ಆ ಎರಡು ವಸ್ತುಗಳು ಸರಳ ರೇಖೆಯಲ್ಲಿ ಒಂದಕ್ಕೊಂದು ಈ ಥರ ಸರಳ ರೇಖೆಯಲ್ಲಿ
ಹೋಗ್ತಾ ಇದ್ದಾವೆ ಆ ವಸ್ತುಗಳು ಹೋಗ್ತಾ ಇದ್ದಾವೆ. ಒಂದು ಈ ಥರ ಈ ದಿಕ್ಕಿನಲ್ಲಿ ಹೋದರೆ ಇನ್ನೊಂದು ಈ ದಿಕ್ಕಿನಲ್ಲಿ ಬರ್ತಾ ಇದೆ. ವಿರುದ್ಧ ದಿಕ್ಕು ಅಂದರೆ ಹೀಗೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಪ್ರತಿ ವಸ್ತುವು ಸಂಘರ್ಷಣೆಗೆ ಮುಂಚೆ ಅಂತಂದರೆ ಅವೆರಡು ಡಿಕ್ಕಿ ಹೊಡೆಯೋದು ಮುಂಚೆ ಅಂತ ಅರ್ಥ. ಸಂಘರ್ಷಣೆಗೆ ಮುಂಚೆ 2.5 ಮೀಟರ್ ಪರ್ ಸೆಕೆಂಡ್ ವೇಗ ಹೊಂದಿತ್ತು ಅಂತಂದರೆ, ಸಂಘರ್ಷಣೆಗೆ ಮುಂಚೆ ಅಂತಂದರೆ ನಾವು U1 ಅನ್ನು ತಗೊತೀವಲ್ಲ, U1 ಫಸ್ಟಿಂದ ಎಷ್ಟಿದೆ 2.5 ಮೀಟರ್ ಪರ್ ಸೆಕೆಂಡ್ ಇದೆ. U2 ಅಂದರೆ 2.5 ಮೀಟರ್ ಪರ್ ಸೆಕೆಂಡ್ ಇದೆ. ಆಯಿತಾ, ವೇಗ ಹೊಂದಿದ್ದು. ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಅಂದರೆ ಅದು ನೀವು ಆಗ್ತಾ ಇದ್ದಾವೆ, ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಾವೆ. ವಿರುದ್ಧ ದಿಕ್ಕಿನಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗ್ತಾ ಇದ್ದಾವೆ, ಅವೆರಡು ಒಂದಕ್ಕೊಂದು ಅಂಟ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. 1.5 kg ಇದೆ, 1.5 kg ಇದೆ. ಆಯಿತಾ, ವೇಗ ಹೊಂದಿದ್ದು ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಸಂಘರ್ಷಣೆಯ ನಂತರ ಒಂದುಗೂಡಿದ ಆ ವಸ್ತುಗಳ ವೇಗ ಎಷ್ಟು ಅಂದರೆ, ಸಂಘರ್ಷಣೆಯನ್ನು ಆ ವಸ್ತುಗಳದ್ದು ಏನು ವೇಗ ಎಷ್ಟು ಅಂತ ಕೇಳಿದ್ದಾರೆ. ವೇಗನ ಕೇಳಿದ್ದಾರೆ. ಸಂಘರ್ಷಣೆಗಳು ಒಂದುಗೂಡ್ತವೆ, ವೇಗ ವಿನ ಕೇಳಿದ್ದಾರೆ. ಸೊ ವಿನ ನಾವು ಏನು ಮಾಡ್ಕೋಬೇಕು, ಕಂಡುಹಿಡ್ಕೋಬೇಕು. ಸೊ ನೋಡೋಣ. ಸಂಘರ್ಷಣೆಯ ಮೊದಲು ಇರ್ತಕ್ಕಂಥ ಸಂವೇಗ ಎಷ್ಟಿರುತ್ತೆ, m1 × u1 + m2 × u2 ಇರುತ್ತೆ. ಅದನ್ನು ಕಂಡುಹಿಡ್ಕೊಂಬಿಟ್ಟು ಅವೆರಡು ಡಿಕ್ಕಿ ಹೊಡೆದ ನಂತರ ಇರತಕ್ಕಂಥ ವೇಗನ ನಾವು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಮೈನಸ್ ತಗೋಬೇಕು, ಯಾಕೆಂದರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಾರೆ. ಒಂದೇ ಸರಳ ರೇಖೆಯನ್ನು ಚಲಿಸಿದ್ರೂ ಆ ವಸ್ತುಗಳು ಒಂದಕ್ಕೊಂದು ಏನಾಗ್ತಾ ಇದ್ದಾವೆ, ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಾವೆ. ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಾವೆ ಅಂತ ಅಂದರೆ ಅಲ್ಲಿ ನಾವು ಏನು ಮಾಡಬೇಕು, ಯಾವುದಾದ್ರೂ ಒಂದು ವಸ್ತುವಿಗೆ ಋಣಚಿಹ್ನೆನ ಬರ್ಕೋಬೇಕಾಗುತ್ತೆ. ಋಣಚಿಹ್ನೆ ಅಂತಂದರೆ ಏನು ಸೂಚಿಸುತ್ತೆ, ವಿರುದ್ಧ ದಿಕ್ಕನ್ನು ಸೂಚಿಸುತ್ತೆ. ಈಗ ನಾವು ಸಂಘರ್ಷಣೆಯ ಮೊದಲು ಇರುವ ಸಂವೇಗ, ಸಂಘರ್ಷಣೆಯ ಮೊದಲು ಇರುವ ಸಂವೇಗ = m1 × u1 + m2 × m1 ಅಂದರೆ 1.5 kg × u1 ಅಂತಂದರೆ 2.5 ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಇದೆಷ್ಟು m2 ಅಂತ ಅಂದರೆ ಅದನ್ನು 1.5 kg ಇದೆ ಇಂಟು ಮೈನಸ್ ತಗೋಬೇಕು, ಯಾಕೆಂದರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರೋಲ್ಲ. 2.5 ಮೀಟರ್ ಪರ್ ಸೆಕೆಂಡ್. 1.5 × 2.5 ಎಷ್ಟಾಗುತ್ತೆ ನೋಡೋಣ. 5 × 25, 2 ಕ್ಯಾರಿ 5 × 5 5 2 7 2 5 10 0 1 ಕ್ಯಾರಿ 2 2 ನೋಡಿ. 5 × 5 25 25 2 ಕ್ಯಾರಿ 8 5 × 5 5 2 7 ಆಯಿತು. 2 5 10 ತಸ್ಕೊಂಡು 2 1 2 2 1 3 5 7 3 3.75 ಅಂದರೆ ಇದ್ರದ್ದು ಎಷ್ಟು ಬಂತು 3.75 ಪ್ಲಸ್ ಇಂಟು ಮೈನಸ್ ಏನು ಮೈನಸ್ 3.75 ಏನಾಗುತ್ತೆ, ಇದ್ರ ವ್ಯಾಲ್ಯೂ 0 ಆಗುತ್ತೆ. ಸಂಘರ್ಷಣೆಯ ನಂತರ ಇರ್ತಕ್ಕಂಥ ಸಂವೇಗನ ಕಂಡುಹಿಡಿಬೇಕು. ಇಲ್ಲಿ ಸಂಘರ್ಷಣೆಯ ಮೊದಲು ಏನಾಯಿತು 0 ಆಯಿತು. ಸಂಘರ್ಷಣೆಯ ನಂತರ ಅಂತ ಅಂದರೆ ಅವೆರಡು ಒಟ್ಟಿಗೆ ಇರ್ತಾವಲ್ವ, ಅವಾಗ ನಾವೇನಂತ ಮಾಡ್ಕೊತೀವಿ, m1 + m2 × v ಅಂತ ಮಾಡ್ಕೊತೀವಿ.
ಪ್ಲಸ್ 1 ಪಾಯಿಂಟ್ ಎಷ್ಟು 3 kg ಇಂಟು ವಿ ಆಗುತ್ತಲ್ವಾ 3 ಇಂಟು ವಿ ಆಗುತ್ತೆ. ಈಗ ನಾವು ಒಟ್ಟು ಸಂವೇಗ ಕಂಡುಹಿಡಿಬೇಕು, ಯಾಕೆಂದರೆ ವಿ ಬೇಕಲ್ವಾ, ಅದಕ್ಕೆ ಏನಂತ ಮಾಡ್ಕೊಳ್ಳೋಣ, ಸಂಘರ್ಷಣೆಯ ಮೊದಲು ಇರುವ ಸಂವೇಗ ಈಕ್ವಲ್ ಟು ಸಂಘರ್ಷಣೆಯ ನಂತರ ಇರುವ ಸಂವೇಗ. ಫಸ್ಟ್ ಎಷ್ಟಿದೆ 0 ಇದೆ, 0 ಇರ್ಬೋದು 3 ಇಂಟು ವಿ ಆಯ್ತಲ್ವಾ. ಆಮೇಲೆ ವಿ ಬೇಕು ಅಂದರೆ ಏನು ಮಾಡ್ತೀವಿ, 0/3 0ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡಿದರೆ ಏನು ಬರುತ್ತೆ, 0 ಬರುತ್ತೆ. ವಿ ಈಕ್ವಲ್ ಟು ಏನು ಅಂತಂದರೆ 0. ಅರ್ಥ ಏನಪ್ಪ ಅಂತಂದರೆ ಸಂಘರ್ಷಣೆ ಆದಮೇಲೆ ಆ ವಸ್ತುಗಳು ಹೋಗಲೇ ಇಲ್ಲ ಅಂದರೆ ನಿಶ್ಚಲ ಸ್ಥಿತಿಗೆ ಬರ್ತವೆ, ಒಟ್ಟು ರೆಸ್ಟ್ ಪೊಸಿಷನ್ಗೆ ಬರ್ತವೆ. ಅದ್ರದ್ದು ವೇಗ 0 ಅಂತಂದರೆ ಅದೇನೇ ವಸ್ತುಗಳು ಫಸ್ಟಿಗೆ ಏನಾಯಿತು, ಒಂದು ವೇಗದಿಂದ ಬರ್ತಾಯಿತ್ತು, ಅದಕ್ಕೆ ಅದರದೇ ಆದ ತೂಕ ಇತ್ತು. ಆ ತೂಕ ಏನು ವಿರುದ್ಧ ದಿಕ್ಕಿನಲ್ಲಿ ಬರ್ತಾಯಿದ್ವು ಆ ವಸ್ತುಗಳು. ಅದಾದಮೇಲೆ ಅವು ಏನಾಗ್ತವೆ, ಸಂಘರ್ಷಣೆಗೆ ಒಳಗಾಗ್ತವೆ, ಅವು ಒಟ್ಟಿಗೆ ಇರ್ತವೆ. ಒಟ್ಟಿಗೆ ಇದ್ದಾಗ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ, ಇಂಟು ವಿ ಅಂತ ಬರ್ಕೊತೀವಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ಎರಡು ವಸ್ತುಗಳಿಗೆ ಸಮಾನವಾದ ತೂಕ ಮತ್ತು ಸಮವಾದ ವೇಗ ಇದ್ದಾಗ ಆಫ್ಟರ್ ಏನು ಅಂತಂದರೆ ಸಂಘರ್ಷಣೆ ಆದಮೇಲೆ ಇರ್ತಕ್ಕಂಥ ವೇಗ ಏನಾಗಿರುತ್ತೆ, ಯಾವಾಗಲೂ 0ನೇ ಆಗಿರುತ್ತೆ. ಸೊ ಅದಕ್ಕೆ ನಾವು ವಿ ಈಕ್ವಲ್ ಟು 0 ಅಂತ ಬರೆದಿರೋದು. ಸೊ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು 11th ಆಯಿತು, 12th ಪ್ರಾಬ್ಲಮ್ಗೆ ಹೋಗೋಣ. ಚಲನೆಯ ಮೂರನೇ ನಿಯಮ 7 ಬರುತ್ತೆ. ಚಲನೆಯ ಮೂರನೆಯ ನಿಯಮ ಹೇಳುವಂತೆ ನಾವು ವಸ್ತುವೊಂದನ್ನು ತಳ್ಳಿದಾಗ ಅದು ಕೂಡ ಅಷ್ಟೇ ಪ್ರಮಾಣದ ಆದರೆ ವಿರುದ್ಧ ದಿಕ್ಕಿನ ಬಲದೊಂದಿಗೆ
ಬರದೊಂದಿಗೆ ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ. ಹಿಂದಕ್ಕೆ ತಡೆಯುತ್ತದೆ. ವಸ್ತುವು ರಸ್ತೆಯ ಬದಿ ನಿಲ್ಲಿಸಿರುವ ಭಾರ ತುಂಬಿದ ಲಾರಿಯಾಗಿದ್ದಲ್ಲಿ ಅದು ಬಹುಶಃ ಚಲಿಸುವುದಿಲ್ಲ. ಅದು ಬಹುಶಃ ಚಲಿಸುವುದಿಲ್ಲ. ಒಬ್ಬ ವಿದ್ಯಾರ್ಥಿಯು ಇದನ್ನು ಎರಡು ಸಮ ಆದರೆ ಇದನ್ನು ಎರಡು ಸಮ ಆದರೆ ವಿರುದ್ಧ ಪದಗಳು ಒಂದಕ್ಕೊಂದು ರದ್ದಾಗುತ್ತವೆ. ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಈ ತರ್ಕದ ಬಗ್ಗೆ ನಿಮ್ಮ ನಿಲುವಿನ ತರ್ಕದ ಬಗ್ಗೆ ನಿಲುವೇನು ಮತ್ತು ಲಾರಿ ಏಕಕ್ಕೆ ಚಲಿಸುವುದಿಲ್ಲ. ವಿವರಿಸಿ. ನೋಡಿ ಇಲ್ಲಿ ಕ್ವಶನ್ ಏನಿದೆ ಅಂದರೆ ಚಲನೆಯ ಮೂರನೇ ನಿಯಮ ಹೇಳುವಂತೆ. ಚಲನೆಯ ಮೂರನೇ ನಿಯಮ ಏನು ಹೇಳುತ್ತೆ? ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮಾನವಾಗಿ ಮತ್ತು ವಿರುದ್ಧವಾಗಿರುತ್ತೆ ಅಂತ ಹೇಳ್ತಲ್ವಾ. ಚಲನೆಯ ಮೂರನೇ ನಿಯಮ ಹೇಳುವಂತೆ ನಾವು ವಸ್ತುವೊಂದನ್ನು ತಳ್ಳಿದಾಗ, ನಾವು ಒಂದು ವಸ್ತುನ ತಳ್ತಾ ಇದ್ದೀವಿ ಅಂತ ಅಂದಾಗ ಅದು ಕೂಡ ಅಷ್ಟೇ ಪ್ರಮಾಣದ ಅದರ ವಿರುದ್ಧ ದಿಕ್ಕಿನ ಬಲದೊಂದಿಗೆ ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ ಅಂತ ಗೊತ್ತಿದೆ. ಒಂದು ವಸ್ತು ನಾವು ತಳ್ಳಿದಾಗ ಅದು ನಮ್ಮನ್ನು ಹಿಂದಕ್ಕೆ ತಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾವ ನಿಯಮದ ಪ್ರಕಾರ? ಚಲನೆಯ ಮೂರನೇ ನಿಯಮದ ಪ್ರಕಾರ. ವಸ್ತುವು ರಸ್ತೆಯ ಬದಿ ನಿಲ್ಲಿಸಿರುವ ಭಾರ ತುಂಬಿದ ಲಾರಿಯಾಗಿದ್ದಲ್ಲಿ ಅದು ಬಹುಶಃ ಚಲಿಸುವುದಿಲ್ಲ. ಅಂದರೆ ಒಂದು ವಸ್ತು ಇರುತ್ತೆ ಅಂದರೆ ಲಾರಿ ತಗೊಂಡಿದ್ದಾರೆ. ಲಾರಿ ಅಂತ ಅಂದರೆ ತುಂಬ ಭಾರ ಇರುತ್ತಲ್ವಾ, ಆ ಭಾರ ಇರ್ತಕ್ಕಂಥ ಲಾರಿನ ತಳ್ಳಿದಾಗ ಏನಾಗೋದಿಲ್ಲ, ಅದು ಮುಂದೆ ಚಲಿಸೋದಿಲ್ಲ. ಯಾಕಂದರೆ ಅದು ತುಂಬ ಭಾರ ಇರುತ್ತೆ ಅದಕ್ಕೆ.
ಭಾರ ತುಂಬಿದ ಲಾರಿಯಾಗಿದ್ದಲ್ಲಿ ಅದು ಬಹುಶಃ ಚಲಿಸೋದಿಲ್ಲ ಅದು. ಒಬ್ಬ ವಿದ್ಯಾರ್ಥಿಯು ಇದನ್ನು ಎರಡು ಸಮ ಆದರೆ ವಿರುದ್ಧ ಬಲಗಳು ಒಂದಕ್ಕೊಂದು ರದ್ದಾಗುತ್ತವೆ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತ ಅಂದರೆ, ಸಮ ಮತ್ತು ವಿರುದ್ಧ ಬಲಗಳು ಒಂದಕ್ಕೊಂದು ರದ್ದಾಗ್ತಾ ಇದ್ದಾವೆ ಅಂತ ಅವನು ಸಮರ್ಥಿಸಿಕೊಳ್ತಾನೆ. ಲಾರಿ ತಡೆದಾಗ ನಾವು ಅದು ಮುಂದಕ್ಕೆ ಹೋಗೋದಿಲ್ಲ ಅಲ್ವಾ, ಅಲ್ಲಿ ಸಮ ಮತ್ತು ವಿರುದ್ಧ ಬಲಗಳು ರದ್ದಾಗಿರ್ತವೆ, ಅಲ್ಲಿ ಏನೂ ಇರೋದಿಲ್ಲ ಬಲಗಳು ಅಂತ ಅನ್ಕೊಂತಾನು. ಈ ತರ್ಕದ ಬಗ್ಗೆ ನಿಮ್ಮ ನಿಲುವೇನು? ಈ ತರ್ಕದ ಬಗ್ಗೆ ನಮ್ಮ ನಿಲುವೇನಪ್ಪ ಅಂತ ಕೇಳಿದ್ದಾರೆ. ಮತ್ತು ಲಾರಿ ಏತಕ್ಕೆ ಚಲಿಸುವುದಿಲ್ಲ ವಿವರಿಸಿ. ಮತ್ತು ಲಾರಿ ಯಾಕೆ ಚಲಿಸೋದಿಲ್ಲ ಅಂತ ನಾವು ತಿಳಿಸ್ಬೇಕು. ನೋಡಿ, ಇದೊಂದು ಲಾರಿ ಇದೆ, ಇದನ್ನ ನಾವೊಂದು ಲಾರಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ತಳ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಓಕೆನಾ? ಈ ಲಾರಿ ಮತ್ತು ವ್ಯಕ್ತಿಗೆ ಹೋಲಿಕೆ ಮಾಡಿದಾಗ ಯಾರ ತೂಕ ಜಾಸ್ತಿ ಇರುತ್ತೆ? ಲಾರಿ ತೂಕ ತುಂಬಾ ಜಾಸ್ತಿ ಇರುತ್ತೆ. ಯಾರಿಗೆ? ಈ ವ್ಯಕ್ತಿಗೆ ಹೋಲಿಸಿದ್ರೆ. ಸೊ ಅದಕ್ಕೆ ಇಲ್ಲಿ ನಾವು ಏನನ್ನ ಹೇಳ್ಬೋದಪ್ಪ ಅಂತ ಅಂದರೆ, ಜಡತ್ವದ ನಿಯಮ ಹೇಳ್ಬೋದು. ಜಡತ್ವದ ನಿಯಮ ಏನು ಹೇಳುತ್ತೆ? ಯಾವಾಗಲೂ ಒಂದು ವಸ್ತು ವಿಶ್ರಾಂತ ಸ್ಥಿತಿನಲ್ಲಿ ಇರ್ತಕ್ಕಂಥ ವಸ್ತು ವಿಶ್ರಾಂತ ಸ್ಥಿತಿನಲ್ಲೇ ಇರುತ್ತೆ. ಚಲಿಸುವಂಥ ವಸ್ತುಗಳು ಚಲಿಸ್ತಾನೆ ಇರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನು ಅದನ್ನೇ ಇಲ್ಲಿ ಜಡತ್ವದ ನಿಯಮ ಅಂದರೆ, ಈ ಲಾರಿಗೆ ತುಂಬ ಭಾರ ಇರೋದ್ರಿಂದ ಈ ವ್ಯಕ್ತಿ ತಡೆದ್ರೂ ಕೂಡ ಅದೇನಾಗೋದಿಲ್ಲ, ಮುಂದಕ್ಕೆ ಚಲಿಸೋದಿಲ್ಲ, ಅದು ಎಲ್ಲಿರುತ್ತೋ ಅಲ್ಲೇ ಇರೋದಕ್ಕೆ ಇಷ್ಟಪಡುತ್ತೆ. ಸೊ ಅದಕ್ಕೆ ಲಾರಿ ಏನಾಗೋದಿಲ್ಲ, ಮುಂದಕ್ಕೆ ಚಲಿಸೋದಿಲ್ಲ. ಇಲ್ಲಿ ವಿರುದ್ಧ ಮತ್ತು ಸಮಬಲಗಳು ಪ್ರಯೋಗ ಆಗೋದಿಲ್ಲ. ಯಾವಾಗ ಆಗುತ್ತೆ ಅಂತ ಅಂದರೆ, ಸಮಬಲ ಇದ್ದಾಗ, ಸಮಬಲಗಳು ಇದ್ರ ಮೇಲೆ ಆ್ಯಕ್ಟ್ ಆದಾಗ ಮಾತ್ರ ಆ ಲಾರಿ ಚಲಿಸುವಂಥ ಚಾನ್ಸಸ್ ಇರುತ್ತೆ. ಆಯಿತಾ? ಆ ವಿದ್ಯಾರ್ಥಿ ಅನ್ಕೊಂತಾನಲ್ವಾ, ಏನಂತ, ಸಮ ಮತ್ತು ವಿರುದ್ಧ ಬಲಗಳು ಒಂದಕ್ಕೊಂದು ರದ್ದಾಗ್ತವೆ ಅನ್ನೋದು ತಪ್ಪು. ಸಮ ಮತ್ತು ವಿರುದ್ಧ ಬಲ ಅಂತಂದರೆ ಇಲ್ಲಿ ಸಮ ಬಲಗಳು ವರ್ತಿಸ್ತಾ ಇಲ್ಲ ಈ ಲಾರಿ ಮೇಲೆ ಅಲ್ವಾ. ಸಮ ಮತ್ತು ವಿರುದ್ಧ ಬಲಗಳು ರದ್ದಾಗೋದಿಲ್ಲ. ಇಲ್ಲಿ ಏನಿರುತ್ತೆ ಅಂತಂದರೆ, ಜಡತ್ವದ ನಿಯಮ ಅಪ್ಲೈ ಆಗುತ್ತೆ. ಲಾರಿ ತುಂಬ ಭಾರ ಇರೋದ್ರಿಂದ ಯಾರನ್ನ ಕಂಪೇರ್ ಮಾಡಿದರೆ, ಈ ವ್ಯಕ್ತಿನ ಕಂಪೇರ್ ಮಾಡಿದರೆ, ಇಲ್ಲಿ ಭಾರ ಇರೋದ್ರಿಂದ ಈ ವ್ಯಕ್ತಿ ತಡೆದರೂ ಕೂಡ ಅದೇನಾಗೋದಿಲ್ಲ, ಇದ್ದ ಸ್ಥಳದಲ್ಲಿ ವಿಶ್ರಾಂತ ಸ್ಥಿತಿನಲ್ಲೇ ಇರೋದಕ್ಕೆ ಇಷ್ಟಪಡುತ್ತೆ ಅನ್ನೋದು ಈ ತರ್ಕದ ನಿಲುವಾಗಿದೆ. ಮತ್ತು ಆ ವಿದ್ಯಾರ್ಥಿ ಅಂದ್ಕೊಂಡಿರೋದು ತಪ್ಪಾಗುತ್ತೆ. ಓಕೆನಾ? ಈ ಥರ ಹೇಳಬೇಕು ಅಂತ. ನೆಕ್ಸ್ಟು 13th ಒಂದು ಪ್ರಾಬ್ಲಮ್ ಇದೆ, ನೋಡೋಣ. ಇದನ್ನು ಪ್ರಾಬ್ಲಮ್ ಮಾಡ್ಬೋದು. ಈ ಎಲ್ಲ ಕ್ವಶನ್ಸ್ ಯಾವ ಥರ ಕೊಟ್ಟಿರ್ತಾರಲ್ಲ ಎಕ್ಸ್ಪ್ಲನೇಷನ್ ಟೈಪ್ ಅಂತಂದರೆ, ನಮಗೆ ಚಲನೆಯ ನಿಯಮಗಳು ಯಾವ ಥರ ಅರ್ಥ ಆಗ್ತವೆ ಅನ್ನೋದ್ರ ಮೇಲೆ ಈ ಥರ ಕ್ವಶನ್ಸ್ನ ಕೇಳಿರ್ತಾರೆ. ನಿಮಗೆ ನೀಟಾಗಿ ಕಾನ್ಸೆಪ್ಟ್ಸು, ಪರಿಕಲ್ಪನೆಗಳು ಅರ್ಥ ಆಗಿದ್ದರೆ ಎಲ್ಲ ಕ್ವಶನ್ಸ್ನ ನೀವೇ ಕಾಲ್ಪನಿಕವಾಗಿ ಕಲಿಸ್ಕೊಂಡು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಅಷ್ಟೇ. ಪ್ರಾಬ್ಲಮ್. 200 ಗ್ರಾಂ ದ್ರವ್ಯರಾಶಿ ಇರುವ ಹಾಕಿ ಚೆಂಡು ವೇಗದಲ್ಲಿ ಚಲಿಸುತ್ತಿದ್ದು ಅದನ್ನು ಹಾಕಿ ಕೋಲಿನಿಂದ
ಅಲ್ಲಿಂದ ತಾಡಿಸಿ ಮತ್ತು ಅದೇ ಮಾರ್ಗವಾಗಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ. ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಉಂಟು ಮಾಡುವ ಸಂವೇಗದ ಬದಲಾವಣೆ ಕಂಡುಹಿಡಿಯಿರಿ. ನೋಡಿ ಕ್ವಶನು 13 200 ಗ್ರಾಂ ದ್ರವ್ಯರಾಶಿ ಇರುವ ಹಾಕಿ ಚೆಂಡು. ಒಂದು ಹಾಕಿ ಚೆಂಡಿದೆ, ಅದು ಎಷ್ಟು ತೂಕ ಇದೆ ಅಂತ ಅಂದರೆ ಅದಕ್ಕೆ 200 ಗ್ರಾಂ ಇದೆ. ಅದೇನು ಮಾಡ್ತಾ ಇದೆ, ಹಾಕಿ ಚೆಂಡನ್ನು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ. 10 ಮೀಟರ್ ಪರ್ ಸೆಕೆಂಡು ವೇಗದಲ್ಲಿ ಚಲಿಸ್ತಾ ಇತ್ತು. ಅದನ್ನೇನು ಮಾಡ್ತಾರೆ ಅಂತ ಅಂದರೆ ಹಾಕಿ ಕೋಲಿನಿಂದ ಚೆಂಡನ್ನ ತಾಡಿಸ್ತಾರೆ ಮತ್ತು ಅದೇ ಮಾರ್ಗವಾಗಿ ಅದೇ ದಾರಿನಲ್ಲಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳುಹಿಸಲಾಗಿದೆ. ಅಂದರೆ ಅದು ತಾಡಿಸಿದ ತಕ್ಷಣ ಅದನ್ನ ಏನು ಮಾಡ್ತಾರೆ, ಮುಂದಕ್ಕೆ ಬಿಡೋದಿಲ್ಲ, ಏನು ಮಾಡ್ತಾರೆ, ಹಿಂದಕ್ಕೆ ಚಲಿಸೋಂಗೆ ಮಾಡ್ತಾರೆ. ಹಿಂದಕ್ಕೆ ಕಳುಹಿಸಲಾಗಿದೆ. ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ, ಇದು ಕ್ವಶನ್ ಇದೆ ಅರ್ಥ ಮಾಡ್ಕೊಂಡಿದ್ವಿ. ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ, ಈಗ ಹಾಕಿ ಚೆಂಡು ಚಲಿಸ್ತಾ ಇದೆ, ಆ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಉಂಟು ಮಾಡುವ ಸಂವೇಗದ ಬದಲಾವಣೆ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲು ಬಲನ ಉಂಟು ಮಾಡ್ತಲ್ವಾ, ಆ ಉಂಟು ಮಾಡಿದ ಬಲದ ಸಂವೇಗದ ಬದಲಾವಣೆ ಕೇಳಿದ್ದಾರೆ. ವೇಗ ಕೇಳಿಲ್ಲ, ಏನು ಕೇಳಿದ್ದಾರೆ, ಸಂವೇಗದ ಬದಲಾವಣೆ ಕೇಳಿದ್ದಾರೆ. ನೋಡಿ ಇಲ್ಲಿ ಸ್ಟಾರ್ಟಿಂಗು ಅದು ಎಷ್ಟು ವೇಗನ ಹೊಂದಿತ್ತು, 10 ಮೀಟರ್ ಪರ್ ಸೆಕೆಂಡ್ ವೇಗನ ಹೊಂದಿತ್ತು. ಹಾಕಿ ಕೋಲಿಂದ ತಾಡಿಸಿದ ಮೇಲೆ ಅದು ಎಷ್ಟು ವೇಗ ಹೊಂದಿತ್ತು, 5 ಮೀಟರ್ ಪರ್ ಸೆಕೆಂಡ್ ವೇಗ, ಮತ್ತು ಹಿಂದಕ್ಕೆ ಬರ್ತಾ ಇದೆ. ಓಕೆನಾ. ಹಾಕಿ ಚೆಂಡಿನ ಮೇಲೆ ಹಾಕಿ ಕೋಲಿನ ಬಲವು ಎಷ್ಟು ಉಂಟು ಮಾಡುವ ಸಂವೇಗದ ಬದಲಾವಣೆ ಕಂಡುಹಿಡಿಯಬೇಕು. ಸಂವೇಗ ಅಂತ ಅಂದರೆ ಗೊತ್ತಿದೆ ನಿಮಗೆ ಫಾರ್ಮುಲಾ. ಸಂವೇಗ P = ದ್ರವ್ಯರಾಶಿ ಇಂಟು ವೇಗ ಅಂತ ಗೊತ್ತಿದೆ. ಸೊ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಇರೋ ಅಂಥದ್ದು ಸಂವೇಗ, ಪ್ರಾರಂಭಿಕ ಸಂವೇಗ ಎಷ್ಟಿದೆ, m1 × v1. ನೋಡಿ ಇದೊಬ್ಬ ಹಚ್ಕೊಂಡಿದ್ದಾನೆ. ಹಾಕಿ ಬಾಲು ಸ್ಟಾರ್ಟಿಂಗು ಎಷ್ಟು ಮೀಟರು 10 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಬರ್ತಾ ಇತ್ತು. ಬಂತು, ಇವಾಗ ಬರ್ತಾನೆ. ಅದು ಹಾಕಿ ಕೋಲ್ನಿಂದ ಏನು ಮಾಡ್ತಾನೆ,
ಇಲ್ಲಿಂದು ದ್ರವ್ಯರಾಶಿ ಎಷ್ಟಿದೆ 200 ಗ್ರಾಮ್ ಇದೆ. ಇಲ್ಲಿಂದ ಕೂಡ ಅಷ್ಟೇ ಇರುತ್ತೆ, ಮಾಸ್ ಏನು ಚೇಂಜ್ ಆಗುತ್ತಿಲ್ಲ. ಈಗ ನೋಡ್ರಿ, ಈಗ ಸಂವೇಗ, ಪ್ರಾರಂಭಿಕ ಸಂವೇಗ m/v1 ಅಂತಂದರೆ 200 ಗ್ರಾಮ್ ಇದೆ, ಅದು ಕೆ ಜಿ ಕನ್ವರ್ಟ್ ಮಾಡ್ಕೋಬೇಕು. ಇಂಟು v1 ಅಂತ ಅಂದರೆ 10 ಮೀಟರ್ ಪರ್ ಸೆಕೆಂಡ್. ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು 0.2 ಆಗುತ್ತೆ. ಅಂದರೆ ಆ 200ನ 200 ಗ್ರಾಮ್ನ ಕೆ ಜಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ 1000 ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಅರ್ಥ ಆಗುತ್ತೆ ಅಂದರೆ 0.2 ಕೆ ಜಿ ಆಗುತ್ತೆ ಇಂಟು 10 ಮೀಟರ್ ಪರ್ ಸೆಕೆಂಡ್. ಇಲ್ಲೇನಾಯಿತು, 0.2 ಇಂಟು 10 ಅಂದರೆ 2 ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಯಿತು. PI ಅದು ಹಿಂದಕ್ಕೆ ಬರುತ್ತಲ್ಲ, ಅದು ವೇಗನ ಏನಂತ ತಗೋಬೇಕು, ನೆಗೆಟಿವ್ ಇಂದ ತಗೋಬೇಕು. ಮುಂದಕ್ಕೆ ಹೋಗೋದನ್ನ ಪಾಸಿಟಿವು, ಹಿಂದಕ್ಕೆ ಬರೋದನ್ನ ನೆಗೆಟಿವ್ ಅಂತ ತಗೋಬೇಕು. ಈಗ ಹಿಂಗೆ ಹೋದರೆ ಲೆಫ್ಟಿಂದ ರೈಟ್ಗೆ, ಕೆಳಗಿಂದ ಬರೋದಾದರೆ ಪಾಸಿಟಿವ್ ಅಂತ ತಗೋಬೇಕು. ಹಿಂಗೆ ಬಂದರೆ ಏನು ತಗೋಬೇಕು, ನೆಗೆಟಿವ್ ಆಗಿ ತಗೋಬೇಕು. ಈಗ ನೆಕ್ಸ್ಟು ಸಂವೇಗ ಲಾಸ್ಟ್ ಆಯ್ತಪ್ಪ, ಅದನ್ನು PF ಅಂದರೆ ಫೈನಲ್ ಮೊಮೆಂಟಮ್ ಅಥವಾ ಅಂತಿಮ ಸಂವೇಗ. ಎಷ್ಟು, m ಇಂಟು v2, ಅಂದರೆ ಮಾಸ್ ಎಷ್ಟಿದೆ 0.2 ಕೆ ಜಿ ಇಂಟು -5 ಮೀಟರ್ ಪರ್ ಸೆಕೆಂಡ್. ಮೈನಸ್ ಯಾಕೆ ತಗೊಂಡೆ ಅಂದರೆ ಅದು ಬಲದಿಂದ ಎಡಕ್ಕೆ ಬರ್ತಾ ಇದೆ, ವಿರುದ್ಧ ದಿಕ್ಕಿನಲ್ಲಿ ಮುಂದಕ್ಕೆ ಹೋಗಿದ್ದು ಮತ್ತು ಇದಕ್ಕೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಅದನ್ನು ಚಿಹ್ನೆ ಅಂತ ಬರ್ಕೋಬೇಕು. 0.2 ಇಂಟು 5 ಅಂದರೆ ಎಷ್ಟಾಗುತ್ತೆ, -1 ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನೆಕ್ಸ್ಟು ಬದಲಾದ ಸಂವೇಗ ಅಂತ ಹೇಳ್ತಾರಪ್ಪ, ಬದಲಾದ ಸಂವೇಗ ಈಕ್ವಲ್ ಸಂವೇಗ ಲಾಸ್ಟಿಗೆ ಎಷ್ಟಾಯಿತು, ಸಂವೇಗ ಮೊದಲಿಗೆ ಎಷ್ಟಿತ್ತು, PI ಇಲ್ಲಿದೆ ಅಲ್ವಾ 2 ಕೆ ಜಿ. ಮೈನಸ್ಸು PF ಅಲ್ವಾ, ಫಸ್ಟಿಗೆ ಇರೋದು PF ಅಂತ ಅಂದರೆ -1 ಕೆ ಜಿ ಮೀಟರ್ ಪರ್ ಸೆಕೆಂಡ್, ಮೈನಸ್ಸು ಇಲ್ಲೆಷ್ಟು 2 ಕೆ ಜಿ ಮೀಟರ್ ಪರ್ ಸೆಕೆಂಡ್. -1 -2 ಎಷ್ಟು, -3 ಕೆ ಜಿ ಮೀಟರ್ ಪರ್ ಸೆಕೆಂಡ್. ಬದಲಾದ ಸಂವೇಗ ಅಥವಾ ಇದನ್ನು ಬರೀತಾರೆ -3 ಕೆ ಜಿ ಮೀಟರ್ ಪರ್ ಸೆಕೆಂಡ್. ಬದಲಾದ ಸಂವೇಗ ಎಷ್ಟು ಬಂತು, -3 ಕೆ ಜಿ ಮೀಟರ್ ಪರ್ ಸೆಕೆಂಡ್ ಬಂತು. ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಒಂದ್ಸರಿ ನೋಡ್ಕೊಳ್ಳಿ. ಓಕೆ ಮಕ್ಕಳೇ, ಇವತ್ತು ಕ್ಲಾಸಿಗೆ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ 14th ಒಂದು ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ.